ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಶು ಭಾಗ್ಯ ಯೋಜನೆ ಅಡಿಯಲ್ಲಿ ಬದುಕಿನ ಭಾಗ್ಯ ಕಟ್ಟಿಕೊಂಡಿರುವ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ಶ್ರೀ ಕಿಟಕಿ ಅಂಜನಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರೈತರು ಕೆ ಅಂಜಿನಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಹೈನುಗಾರಿಕೆಯನ್ನು ಮಾಡ್ತಾ, ರೇಷ್ಮೆ ಬೆಳೆಯುತ್ತಾ, ತೋಟಗಾರಿಕೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುತ್ತಾ, ಬಹಳ ಮುಖ್ಯವಾಗಿ ಪಶುಭಾಗ್ಯ ಯೋಜನೆಯಲ್ಲಿ ಆಕಳುಗಳನ್ನು ಸರ್ಕಾರದಿಂದ ಉಚಿತವಾಗಿ ಪಡೆದುಕೊಂಡು ನಂತರದಲ್ಲಿ ಅದೇ ಹೈನುಗಾರಿಕೆಯನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯದರ್ಶಿಯಾಗಿಯೂ ಸಹಿತ ಅವರು ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ ಅಂಜಿನಪ್ಪ ಅವರೇ. ನಮಸ್ಕಾರ ಸರ್. ಅಂಜಿನಪ್ಪ ಅವರು ಅಂದ್ರೆ ಇದು ಕೆ ಅಂದ್ರೆ ಏನು ಅಂಜಿನಪ್ಪ ಅವರೇ? ಕಿಟಿಗೆ ಅಂತಂದೆ ಸರ್. ನಿಮ್ಮ ಅಡ್ಡ ಹೆಸರು? ಅಡ್ಡ ಹೆಸರು. ಯಾಕೆ, ಹೆಂಗ್ ಬಿತ್ತಿದು? ಇದು ಫಸ್ಟ್ ಇಂದ ನಮ್ಗೆ ಅವಾಗಿನಿಂದ ನಂತರ ಸರ್ ತಾತನ ಕಾಲಾಗ್ಲಿದ್ದಾನ ಕಿಟಕಿ ಅಂಜಿನಪ್ಪ ಅಂತಂದು ಏನೋ ಈಗಲೂ ಆಗ್ತಾವ ರೂಢ. ಅಲ್ಲ, ಏನಾದ್ರು ಕಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ? ಇಲ್ಲ, ಕಿಟಿಗೆ ಏನ್ ಕೆಲಸ ಮಾಡ್ತದಿಲ್ಲ ಸರ್. ಆಗಿನ ಕಾಲದ ಮನೆಗೆ ಕಿಟಿಕಿ ಬಹಳ ಕಡಿಮೆ ಅಂತ ಸರ್. ಆಗಿನ ಕಾಲದ ನಮ್ಮ ಮನೆಗಳಾಗ ಬಹಳ ಕಿಟಿಕಿ ಇದ್ದ, ಹಂಗಾಗಿ ಕಿಟಿಕಿ ಅಂತ ಬಂದ ವಾಡಿಕೆ ಬಂದಿದೆ ಸರ್ ಇಲ್ಲಿ. ಓಹೋ, ಕಿಟಕಿ ಅಂಜನಪ್ಪನವರು. ಈ ಕಿಟಿಗೆಯ ಮೂಲಕ ನಿಮ್ಮ ಬದುಕು ಹೊರಗೆ ಜಗತ್ತನ್ನು ನೋಡ್ತಾ ಇದೆ ಸರ್. ಸರಿ ಸರಿ. ಈಗ ಅಂಜಿನಪ್ಪ ಅವರು ಮೂಲತಃ ಕೃಷಿಕರ ಅಥವಾ ಬೇರೆ ಏನಾದ್ರು ವ್ಯವಹಾರ, ಬೇರೆ ಕೆಲಸ ಈ ತರ ಮಾಡ್ತಾ ಇದ್ರ? ಇಲ್ಲ ಸರ್, ಮೂಲತಃ ಕೃಷಿಕರನ್ನು. ಮೂಲತಃ ನಮ್ಮ ತಾತನಿಂದನೂ ಕೃಷಿಕರ ಸರ್. ಎಷ್ಟು ಎಕರೆ ಭೂಮಿ ಇದೆ ಸರ್? ಟೋಟಲ್ ಈಗ ನಮ್ 30 ಎಕರೆ ಭೂಮಿ ಸರ್. ಅದ್ರಾಗ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ನಿಂಚಿಕೊಂಡು ಈಗ ನಮ್ಮ ತಂದೆಯರ ಭಾಗಕ್ಕೆ 9 ಎಕರೆ ಭೂಮಿ ಬಂದಿದೆ. 9 ಎಕರೆ ಭೂಮಿ ಬಂದಿದೆ ಸರ್. 9 ಎಕರೆ ಭೂಮಿ ಒಳಗಡೆಗೆ ಏನೇನ್ ಬೆಳೀತಾ ಬಂದಿದ್ದಾರೆ? ಮೊದ್ಲೆಲ್ಲ ರಾಗಿ, ನವಣೆ, ಸಜ್ಜೆ, ಉಳ್ಳೆ ಮತ್ತೆ ಮಡಿಕೆ ಕಾಳು, ಹೆಸರು ಕಾಳೆಲ್ಲ ಬೆಳೀತಾ ಬಂದಿದ್ದು ಸರ್. ಇತ್ತೀಚಿನ ಕಾಲಗಳಲ್ಲಿ ಒಂದು ವಾತಾವರಣ ಚೇಂಜ್ ಆದಾಗೆಲ್ಲ, ಈ ದಿನಗಳ ಚೇಂಜ್ ಆದಂಗೆಲ್ಲ ಯಾವ ಬೆಳೆ ಹಾಕ್ಬೇಕು ಈಗಿನ ವಾತಾವರಣಕ್ಕೆ ಅಂತಂದು ಹೇಳಿ ಈಗೆಲ್ಲ ನಾವು ಸ್ವಲ್ಪ ಹಂತದಲ್ಲಿ ಬಂದಾಗೆಲ್ಲ ಮೆಕ್ಕೆಜೋಳ ಬಂದು ಬೆಳಿತಿದ್ವಿ ಸರ್. ಅತಿ ಹೆಚ್ಚು ಮೆಕ್ಕೆಜೋಳ ಬೆಳಿತಿದ್ವಿ ನಾವು. ಈಗ ಅತಿ ಹೆಚ್ಚು ಅದಕ್ಕೂ ಮುಂಚೆ ಕಬ್ಬು ಬೆಳೆದಿದ್ವಿ. ಈಗಲೂ ಕಬ್ಬು ಇದೆ ಸರ್. ಅಲ್ರಿ, ಅವಾಗೆಲ್ಲ ಮನೆಗೆ ಏನ್ ಬೇಕು ಆಹಾರ ಧಾನ್ಯಗಳನ್ನ ಬೆಳಿತಾ ಇದ್ರು. ಹೌದು ಸರ್. ಈಗ ಮೆಕ್ಕೆಜೋಳ ನಾವು ತಿನ್ನಲ್ವಲ್ಲ? ಇಲ್ಲ ಸರ್, ತಿನ್ನಲ್ಲ. ಆದ್ರೂ ಜಾಸ್ತಿ ಬೆಳಿತೀರಿ? ಹೌದು. ಯಾಕಂದ್ರೆ ಈಗಿಂದು ವಾತಾವರಣ ಇರೋದೇ ಆಗಿದೆ ಸರ್. ನಾವ್ ಬೆಳಿಬೇಕು, ತಿನ್ಬೇಕು. ಈಗ ನಮಗೆ ನಾವು ಊಟ ಮಾಡೋ ಜೋಳನ ಆಗ್ತಾ ಇಲ್ಲ. ಜೋಳ ಖರೀದಿ ಮಾಡ್ತೀವಿ. ಆದ್ರೆ ಮೆಕ್ಕೆಜೋಳ ಬೆಳಿತೀವಿ. ಯಾಕೆ ಸರ್ ಅಂತಂದ್ರೆ ಅದು ಎಸ್ಟಿಮೇಷನ್ ಜಾಸ್ತಿ ಆಗ್ತದೆ, ಕಾಸ್ಟ್ ಜಾಸ್ತಿ. ಹೆಂಗ್ ಆಗ್ತದೆ ಸರ್ ಅಂತಂದ್ರೆ ಈಗ ಜೋಳಕ್ಕೆಲ್ಲ ಗಿಣೆ ಕಾಯ್ಬೇಕು, ಗುಬ್ಬೆ ಬರ್ತಾವ, ಅವೆಲ್ಲ ಕಾಯ್ಬೇಕು. ಈಗಿನೆಲ್ಲ ಯಾವ್ದು ಇತ್ತಿಲ್ಲ, ಆಳಿಂದಂತೂ ಲೇಬರ್ ಅಂತೂ ಭಯಂಕರ ಹಿಂಸೆ ಸರ್ ನಮ್ ಕಡೆ. ಇನ್ನೊಂದು ದಾಳಂಬ್ರಿ ಕಟ್ಟಿಂಗ್ಸ್ ಬಹಳ ಇದೆ ಸರ್. ಜನ ಹೋಗ್ತಾ ಇಲ್ಲ. ನಮ್ ಕಡೆ ಕೆಲವರು ಕೃಷಿ, ಅದು ಸಹಜ ಅಲ್ವಾ? ಎಲ್ಲಿ ಜಾಸ್ತಿ ಕೂಲಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ನೀವು ಜಾಸ್ತಿ ಕೂಲಿ ಕೊಡೋದು ಬರ್ತಿದ್ರೇನು? ಬರಲ್ಲ ಸರ್. ರೈತರ ಮನೆ ಕೆಲ್ಸಕ್ಕ ಆಳ್ ಬರಲ್ಲ ಸರ್ ನಮ್ಗೆ. ಇಲ್ಲ, 450 ರೂಪಾಯಿ ಕೂಲಿ ಕೊಡ್ಬೇಕು. ಮತ್ತೆ ಅಲ್ಲಿಂದ ಕೂಲಿ ಕೊಡ್ತಾರ ಸರ್, ಕೊಡ್ತಾ ಇಲ್ಲ ಅಂತ ಇಲ್ಲ. ನಮ್ ಕಡೆ ಯಾಕ್ತಾರ ಅಂತಂದ್ರೆ ಅಲ್ಲಿ ಕೆಲ್ಸಕ್ಕೆ ಇಲ್ಲಿ ಕೆಲ್ಸಕ್ಕೆ ಡಿಫ್ರೆನ್ಸ್. ಅಲ್ಲಿ ಆರಾಮ್ ಇರ್ತಾರೆ, ಅಲ್ಲಿ ಚೆನ್ನಾಗಿರ್ತೈತಿ. ನಾವೆಲ್ಲ ರೆಸ್ಟ್ ಕೊಡ್ತಾರ. ಇಲ್ಲ, ರೈತರ ಮನೆಗೆ ಹೋದ್ರೆ ಊರ್ ಬರಲ್ಲ ಅಂತಾರ, ಮನೆಗಿದ್ರು ಬರಲ್ಲ ಸರ್. ಹಾಗಾಗಿ ನಾವು ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕಲ್ಲ ಅಂತಂದೇಳಿ ಚೇಂಜ್ ಮಾಡಿದ್ವಿ.
ಬೇಡ ಅಂತಂದೇಳಿ ಈಗೆಲ್ಲ ರೇಷ್ಮೆ ಮಾಡಿದ್ವಿ ಸರ್. ತೋಟಗಾರಿಕೆ ಬೆಳೆಗಳಿಗೆ ಬಂದಿದ್ವಿ ಸರ್ ಈಗ ಆಲ್ರೆಡಿ ಅಲ್ಲಿ ರೇಷ್ಮೆ 2012 ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಆಲ್ರೆಡಿ 4 ಎಕರೆ ರೇಷ್ಮೆ ಇದೆ ಸರ್, ಗೋಡನ್ ಇದೆ, ಎಲ್ಲ ಇದೆ ಸರ್. ಅದಕ್ಕೆ ಏನೇನ್ ಬೇಕಂತಂದೇಳಿ ಈಗ ಲೇಬರ ಬೇಡ, ಏನೋ ಒಬ್ಬರ ಇಬ್ರು ಮಾಡೋ ಕೆಲಸ ಸಾಕು ಅನ್ನೋ ಮಟ್ಟಿಗೆ ಬಂದಿದ್ವಿ. ಈಗಲೂ ಹಂಗೆ ಮಾಡ್ಬಿಟ್ಟಿವಿ ಸರ್. ಆಗ್ಲೆಲ್ಲ ರೇಷ್ಮೆ ಬೆಳೆಯೋದಕ್ಕೆ ಏನು ಹೆಚ್ಚು ಜನ ಬೇಕಿಲ್ಲ. ಇಲ್ಲ ಸರ್, ಬೇಕಿಲ್ಲ. ಈಗ ನಾವು 300 ಮಟ್ಟೆ ತಂದಪ್ಪ 2 ಜನ ಒಬ್ರು ಇನ್ನೊಬ್ರು ಯಾರು ಕರ್ಕೊಂತೀವಿ ಸರ್, ಅಷ್ಟು ಬಿಟ್ರೆ ಏನಿಲ್ಲ. ಮಿನಿ ಟ್ಯಾಕ್ಟ್ರಿ ತಗೊಂಡಿದ್ದೀವಿ, ಅದಕ್ಕೆ ಸೊಪ್ಪು ಓರ್ಬೇಕು ಅದು ಓರ್ಬೇಕು ಅನ್ನೋದು ಏನಿಲ್ಲ. ಈಗ ಹಸು ಸಮೇತ ಹಾಗೆ ಸರ್, ಅವಾಗೆಲ್ಲ ಸಗಣಿ ಬೆಳಿಬೇಕಿತ್ತು, ಹಂಗಿತ್ತು, ಏನಿಲ್ಲ ಸರ್. ಈಗ ಅದನ್ನ ಸಮೇತ ಟೆಕ್ನಾಲಜಿ ಬೇರೆ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟಿದ್ವಿ. ನಿಮ್ಮಲ್ಲೇ ಮಾಡ್ಕೊಂಡ್ರಿ? ನಮ್ಮಲ್ಲೇ ಮಾಡ್ಕೊಂಡ್ರಿ. ಸಗಣಿ ತೆಗೆಯೋದಕ್ಕೆ ಅವಕ್ಕೆಲ್ಲ ಏನು ಟೆಕ್ನಾಲಜಿ ಬಳಸ್ತಾ ಇದ್ರಿ? ಟೆಕ್ನಾಲಜಿ ಬಳಸ್ತೀವಿ. ಏನೇನ್ ಮಾಡಿದ್ರಿ? ಈ ಟೆಕ್ನಾಲಜಿ ಏನು ಸರ್, ಹೊರದೇಶದಿಂದೆಲ್ಲ ಅಲ್ಲೆಲ್ಲ ನೋಡ್ತೀವಲ್ಲ, ಆ ಟೆಕ್ನಾಲಜಿಗೂ ಒಂದ್ ಸ್ವಲ್ಪ ಭಿನ್ನವಾಗಿರುತ್ತೆ ಸರ್. ಏನ್ ಮಾಡಿದ್ರಿ? ಚೈನ್ ಬರ್ತದೆ ಸರ್, ದೊಡ್ಡ ಚೈನ್. ಅದ್ರಲ್ಲಿಂದ ಹಸು ಎಲ್ಲ ಒಂದು ಬಾರ್ಡರ್ ಮಾಡ್ಕೊಂಡ್ಬಿಟ್ಟது. ಕೈಡಲಿಕ್ಕೆ ಒಂದು ಮಿಷನ್ ಹಾಕಂದಿಲ್ಲ, ಟ್ರ್ಯಾಕ್ಟರ್ ಹೇಳ್ಕೊಂಡು ಕಡಿಗೆ ಸೀದಾ ಸೆಗಣಿ ಪೂರ್ತಿ ಕಡಿಗೆ ಸರ್ ಊರಾಗೆ ಲಾಗ್ ಮಾಡ್ತೀವಿ. ಹಂಗಾಗಿ ಎಲ್ಲ ಚೇಂಜ್ ಮಾಡ್ಬೇಕಲ್ಲ ಸರ್, ಅನಿವಾರ್ಯ ಐತೆ ನಮ್ಮ ಜೀವನ. ಟೆಕ್ನಾಲಜಿಯಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ರಿ? ಹೌದು ಸರ್, ಅದು ಒಂದು. ಈಗ ಕರೆ ಮಿಷಿನ್ ಒಂದ್ ಮಾಡಿಲ್ಲ ಸರ್. ಈಗ ಒಂದ್ ಸ್ವಲ್ಪ ನಾವು ಹಾಲ್ ಕರಿಯೋದು, ಹಾಲ್ ಕರೆ ಮಿಷಿನ್ ಒಂದ್ ಮಾಡಿಲ್ಲ ಸರ್. ಮೇವ್ ಚಾಪ್ ಕಟ್ಟರ್ ಎಲ್ಲ ಟೋಟಲಿ ಚೇಂಜ್ ಮಾಡಿದ್ವಿ. ಈ ಹಾಲ್ ಕರಿಯೋದಕ್ಕೆ ಇತ್ತೀಚೆಗೆ ನಾವು ಸಿರಂಜ್ ಟೈಪ್ ಮಾಡಿದಲ್ಲ, ಚುಚ್ಚಿ ಬಿಟ್ರೆ ಸಾಕು ಅಂತ. ಹೌದು ಬಂದಿದೆ. ನಮ್ ಕಡೆನೂ ಬಂದಿಲ್ಲ ಸರ್, ಇನ್ನು ನಮ್ ಕಡೆನೂ ಬಂದಿಲ್ಲ ಸರ್. KMF ಕಡೆಯಿಂದ ಅನುದಾನ ಸಿಗ್ತದೆ ಸರ್, ಎಲ್ಲಾ ರೈತರುಗಳಿಗೆ ಅನುದಾನ ಸಿಗ್ತದೆ. ಹಾಲು ಉತ್ಪಾದಕ ರೈತರುಗಳಿಗೆ ಕೂಡ ಎಲ್ಲ ಅನುದಾನ ಸಿಗ್ತದೆ. ಈಗ ನೀವು ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರಿ? ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರಿ. ಏನೇನ್ ಜವಾಬ್ದಾರಿಗಳು ನಿಮ್ಗೆ? ನಮಗ್ ಸರ್ ಹಾಲು ಅಳಿಸೋದು, ಹಾಲು ಫ್ಯಾಟ್ ಅಂಡ್ SNF ನೋಡೋದು, ಹಾಲಿನ ಗುಣಮಟ್ಟ ನೋಡೋದು, ಅದು ಮತ್ತೆ ಹಾಲಿನ ಸ್ಥಿರವಾಗಿ ರೇಟ್ ನಿಗದಿ ಮಾಡೋದು. ಅದು ಆಲ್ರೆಡಿ ಫ್ಯಾಟ್ ಅಂಡ್ SNF ಏನ್ ರೇಟ್ ಇರುತ್ತೆ ಅಲ್ಲಿ ಒಕ್ಕೂಟದಲ್ಲಿ ಏನ್ ಬಂದಿರುತ್ತೆ ಸರ್, ಆ ರೇಟೇ ಬರುತ್ತೆ. ಡೈರಿ ಈಗ ನಿಮ್ಮೂರಲ್ಲಿ ಇದೆ? ನಮ್ಮೂರಲ್ಲಿ ಇದೆ ಸರ್ ಡೈರಿ. ಒಂದ್ ಸರಾಸರಿ ಒಂದ್ ದಿನಕ್ಕೆ 400-450 ಲೀಟರ್ ಬರುತ್ತೆ. ನಿಮ್ಮ ಹೈನುಗಾರಿಕೆ ಶುರುವಾಗಿದ್ದು ಯಾವಾಗ? 2011ರಿಂದ ಸರ್. 2011ರಿಂದ. ಇದು ನಿಮ್ಗೆ ಆಸಕ್ತಿಯಿಂದ ಮಾಡಿದ್ದ ಅಥವಾ ಹೇಗೆ? ಇಲ್ಲ ಸರ್, ನಾವು ಆಸಕ್ತಿಯಿಂದನೇ ಮಾಡಿದ್ದು. ಮಾಡ್ಬೇಕನ್ನೋ ಉದ್ದೇಶದಿಂದನೇ ಮಾಡಿದ್ದು. ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗೋದು ಫಸ್ಟ್, ಇದಕ್ಕೂ ಮುಂಚೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದ್ವಿ ಸರ್. ನಮ್ಮ ಮನೆಗೆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗಿದ್ದಾಗ ಬೇರೆ ಬೇರೆ ಕಡೆ ಹೋಗ್ತೀವಿ. ಬೇರೆ ಇನ್ನೊಂದ್ ಕಡೆ ಹೋಗೋದು ಬೇಡ, ನಮ್ಮಿಂದ ಮೊದಲಿಂದನೂ ಕೃಷಿ ಮಾಡ್ತಾ ಇದಾರೆ, ನಾವು ಮಾಡೋಣ, ಯಾಕೆ ಮಾಡಬಾರ್ದು ಅಂತಂದೇಳಿ ಚಾಲನೆ ತೊಟ್ಟು ಮಾಡಿದ್ವಿ ಸರ್. ಆಕಳು ಎಲ್ಲಿದ್ದ ತಂದ್ರಿ? ನಾ ಆಕಳು ಫಸ್ಟ್ ಸರ್ ದಾವಣಗೆರೆಯಿಂದ ತಗೊಂಬಂದಿದ್ವಿ ಸರ್. ಮತ್ತೆ ದಾವಣಗೆರೆ, ಹೊನ್ನಳ್ಳಿ, ಮತ್ತೆ ದೊಡ್ಡಬಳ್ಳಾಪುರ ಆ ಕಡೆಯಿಂದ ತಗೊಂಬಂದಿದ್ವಿ ಸರ್. ಅಂದ್ರೆ ಅತಿ ಹೆಚ್ಚು HF ಜಾರ್ಸಿ ಇರೋನ ಜರ್ಸಿನ. ಪಶು ಇಲಾಖೆಯಿಂದ ನೀವು ಶುರು ಮಾಡ್ಕೊಂಡ್ರ? ಫಸ್ಟ್ ಪಶು ಇಲಾಖೆಯಿಂದ ಸರ್ ನನಗೆ ಆಯ್ಕೆ ಆಗಿತ್ತು ಸರ್. ಪಶು ಇಲಾಖೆಯಿಂದ ಪಶುಭಾಗ್ಯ ಯೋಜನೆಗೆ ಆಯ್ಕೆ ಆಗಿತ್ತು ಸರ್. ನಮ್ಮ ಹೆಸರು ಆಯ್ಕೆ ಅಂದ್ರೆ ಒಂದು ಮನುಷ್ಯನ್ಗೆ ಏನು 90,000 ರೂಪಾಯಿ ಇತ್ತು ಸರ್. ಅದು ನಾವು ಗೌರ್ಮೆಂಟ್ ಕೊಡೋದು 90,000 ಕೊಡುದು ಸರ್. ನಾವು 25,000 ಅದಕ್ಕೆ ಹಾಕಿ ಪಶು ಇಲಾಖೆಯಿಂದ ಹಸು ಕೊಡಿಸಿದ್ದಾರೆ ಸರ್. 2 ಹಸು ಕೊಡಿಸಿದ್ದಾರೆ. ಸರ್ ಅವರ ಇನ್ಸೂರೆನ್ಸ್ 3 ವರ್ಷ ಮಟ್ಟ ಇನ್ಸೂರೆನ್ಸ್ ಫ್ರೀ ಇರುತ್ತೆ. ಪಶುಭಾಗ್ಯ ಯೋಜನೆ ಅಡಿಯಲ್ಲಿ ಆಗಿದೆ ಸರ್. ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದೆ ಪಶುಭಾಗ್ಯ ಯೋಜನೆಯಿಂದ ಸರ್. ಯಾವ ತಳಿ? HF ಕೊಡಿಸಿ ಸರ್. HF ಒಂದು ಜರ್ಸಿ ಕೊಡಿಸಿದೆ ಸರ್. ಅಲ್ಲಿಂದನೂ ಚೆನ್ನಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ನಾವು ಇದುವರೆಗೂ 1 ಲೀಟರ್ ಒಂದ್ ದಿನ ಕಾಲಿಲ್ಲ ಅನ್ನಂಗಿಲ್ಲ ಸರ್. ಅಲ್ಲಿಂದ ಫಸ್ಟ್ ಇಂದ 5 ಲೀಟರ್ 6 ಲೀಟರ್ ಹಾಕಂತ ಬಂದು ಕ್ರಮೇಣ ಸ್ಟಾರ್ಟ್ ಮಾಡ್ಕೊಂತ 28-30 ಲೀಟರ್ ವರೆಗೂ ಒಂದ್ ದಿನಕ್ಕೆ ಹಾಕ್ತಿವಿ ಸರ್ ಹಾಲು. ಅಲ್ಲಿಗೂ ನಮ್ಮ ಫ್ಯಾಟ್ SNF ಅಂತೂ ಯಾವ ಕಡಿಮೆ ಇಲ್ಲ ಸರ್. ಅದ್ರ ತಕ್ಕಂಗೆ ಗುಣಮಟ್ಟ ಹಂಗೆ ಫುಡ್ ಮತ್ತೆ ಮಿನರಲ್ ಮಿಕ್ಸರ್ ಮತ್ತೆ ಇಲ್ಲಿ ಕ್ಯಾಟ್ಲ್ ಫೀಡ್ ಇನ್ನು 2 ತರ ಇದೆ ಸರ್ ಅದ್ರಲ್ಲಿ. ಮತ್ತೆ ರೇಷ್ಮೆ ಇದು ಸೊಪ್ಪು ಹಾಕ್ತಿವಿ. ಅಲ್ಲಿಂದ ನೆಲ್ತೋಡು, ರೇಷ್ಮೆ ಸೊಪ್ಪು ಆಕಳುಗಳು ತಿಂತವೆ. ಹೌದು ಸರ್, ಒಳ್ಳೆ ಫ್ಯಾಟ್ ಅಂಡ್ SNF ಬರುತ್ತೆ. ಹಾಲನ್ನು ಇಂಕ್ರಿಮೆಂಟ್ ಆಗುತ್ತೆ, ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿವರೆಗೂ ಫ್ಯಾಟ್ SNF 3-5 ಕಡಿಮೆ ಅಂತ ಯಾವ ಬರೋದು. 3-5-4 ಫ್ಯಾಟ್ ವರೆಗೆ ಇರುತ್ತೆ. 6 ಫ್ಯಾಟ್ ವರೆಗೆ ಹಸು ಬಹಳ ಕಡಿಮೆ ಸರ್. ಎಮ್ಮೆ ಮಾತ್ರ ಹಸು ಇದು 6 ಫ್ಯಾಟ್ ಬರುತ್ತೆ. ನಮ್ಮ ಹಸು ಸಮೇತ 6 ಫ್ಯಾಟ್ ಬರುತ್ತೆ. ಪಶುಭಾಗ್ಯ ಯೋಜನೆಯಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆದಿದೆ ಸರ್. ಖಂಡಿತವಾಗಿ ತೆರೆದಿದೆ. ಆರ್ಥಿಕವಾಗಿ ಸುಧಾರಣೆ ಹೊಂದಿದೆ ಸರ್. ಇವತ್ತಿನ ಸುಧಾರಣೆ ಅದರಲ್ಲಿಂದನೇ ಸುಧಾರಣೆ ಆಗಿದೆ ಸರ್. ಏನ್ ಕೈ ಕೊಟ್ಟರು ಹಸು ಅಂತ ಹಾಲಿಂದ ಮಾತ್ರ ಕೈ ಕೊಡಕ್ ಸಾಧ್ಯನೇ ಇಲ್ಲ ಸರ್. ಕೆಲವ್ರು ಎಲ್ಲರೂ ಉಪಕಸಬಲ್ಲ ಸರ್. ಅದು ಕಸಬೇ ಮುಖ್ಯ ಕಸಬೇ ಆಗಿದೆ. ಅದು ನಮಗೆ ಪರಿಣಾಮ ಆಗಿದೆ, ಮುಖ್ಯ ಕಸಬಾಗಿ ಪರಿಣಾಮ ಆಗಿದೆ. ಇದುವರೆಗೆ ಅದು ಬಿಟ್ಟರೆ ಏನಿಲ್ಲ. ಬೆಳಗ್ಗೆ 5 ಗಂಟೆಗೆ ಹೇಳಿದ್ನಪ್ಪ ಅಂದ್ರೆ 5:15 ಎಲ್ಲ ಕೆಲಸ ಕ್ಲೋಸ್ ಸರ್. ಅಲ್ಲಿಂದ 6 ಗಂಟೆ ಡೈರಿ ಬರ್ತೀವಿ. ಡೈರಿ ಮುಗಿಸಿಂದ 7 ಕೆಲಸ, ಮತ್ತೆ ನೆಕ್ಸ್ಟ್ ಇನ್ನೊಂದು ಕೆಲಸ ಸರ್. ಮತ್ತೆ ಈಗ ರೇಷ್ಮೆನೂ ಇದೆ, ಆ ಕೆಲಸ ಎಲ್ಲ ನಡೀತದೆ. ಅಲ್ಲಿಂದ 5 ಗಂಟೆ 1 ತಾಸು ವರ್ಕ್ ಅಷ್ಟೇ ಸರ್ ಕೆಲಸ ಮಾಡಿದ್ವಿ. ನಮ್ಮ ಅಪ್ಪಾಜಿ ನಾವು ಕೆಲಸ ಮಾಡ್ತೀವಿ ಸರ್. ನಮ್ಮ ಅಪ್ಪಾಜಿಗೆ ಏನು ಫಸ್ಟ್ ಮೇವು ಅವೆಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ಇನ್ನು ಉಳ್ಕಿದ್ A to Z ಅವ್ರದ್ದೇ ಕೆಲಸ. ನಮ್ದು ಹಾಲು ಕರಿಯೋದು ಮತ್ತು ಹಾಲು ಸರಬರಾಜು ಮಾಡೋದು ಇನ್ನಿತರ ಕೆಲಸ ನಮ್ದೆ. ಇನ್ನು ಉಳ್ಕಿದ್ ಏನಿದ್ರು ನಮ್ಮ ತಂದೆಯವರು ಮಾಡ್ಕೊಂತಾರೆ.
ಈಗ ಪಶುಭಾಗ್ಯ ಯೋಜನೆಯಲ್ಲಿ ನೀವು 2 ಹಸುಗಳನ್ನ ಸರ್ಕಾರದಿಂದ ಉಚಿತವಾಗಿ ತಗೊಂಡ್ರಿ. ಹಾ ಸರ್. ದನದ ಕೊಟ್ಟಿಗೆ ಅದು ಎಷ್ಟಿರ್ಬೇಕು, ಅದರ ನಿರ್ವಹಣೆ ಹೇಗೆ ಮಾಡ್ತಾ ಇದೆ? ಸರ್ ದನದ ಕೊಟ್ಟಿಗೆ ಫಸ್ಟಿಗೆ ಸಣ್ಣದಿತ್ತು ಸರ್, ನಮ್ ಚಿಕ್ಕದಿತ್ತು. ಮ್ಯಾಕ್ಸಿಮಮ್ ಅಂದ್ರೆ 23 ಒಂದು 19 ಇತ್ತು ಸೈಜ್ ಮೊದಲು. ಈಗ ಜಾಸ್ತಿ ಮಾಡಿದ್ವಿ ಸರ್. ಈಗ 40 23 ಅಗಲ ಮಾಡಿದ್ವಿ. ಈಗ ಎಷ್ಟು ಆಕಳುಗಳಿದಾವೆ? ಈಗ 8 ಆಕಳಿದಾವೆ ಸರ್ ಪ್ರೆಸೆಂಟ್. ಓಹೋ, 8 ಆಕಳಿದಾವೆ. 4 ಕರಿತಿದಾವೆ ಸರ್, 4 ಪ್ರೆಗ್ನೆನ್ಸಿ ಇದು. ಆತರ. ದನದ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು, ಬಹಳ ಮುಖ್ಯ ಹೈನುಗಾರಿಕೆಯಲ್ಲಿ. ಹೌದು ಸರ್. ಅದನ್ನೆಲ್ಲ ಹೇಗ್ ನಿರ್ವಹಣೆ ಮಾಡ್ತೀರಿ? ದನದ ಕೊಟ್ಟಿಗೆ ಮೇಂಟೆನೆನ್ಸ್ ಏನೇನ್ ಮಾಡ್ತೀರಿ? ದನ ಕೊಟ್ಟಿಗೆ ಮೇಂಟೆನೆನ್ಸ್ ಒಂದಿನ ಬಿಟ್ಟು ಒಂದಿನ ಹಸು ಸ್ನಾನ ಮಾಡಿಸೋದು. ಒಂದಿನ ಬಿಟ್ಟು ಹಸು ಸ್ನಾನ ಯಾವ ತರ ಮಾಡಿಸ್ತೀವಿ, ದನದ ಕೊಟ್ಟಿನ ಅದೇ ತರ ಕ್ಲೀನ್ ಸ್ವಚ್ಛವಾಗಿಡುತ್ತೆ. ಹೌದು ಸರ್. ಪೂರ್ತಿ ಏನು ಇದಾಗಿಲ್ಲ ದನದ ಕೊಟ್ಟಿಗೆ, ಏನಿಲ್ಲ. ಹಸು ಮೇವು ಆಗಿದ್ದ ಅಷ್ಟೇ ಮೇವು ಬಿಟ್ರೆ ಅದ್ರ ಏನು ಇಟ್ಕೊಂಡೋಗಲ್ಲ ಸರ್. ಪೂರ್ತಿ ಎಲ್ಲ ಕಡೆ ತೊಳಿಬೇಕಂದ್ರೆ ಎಲ್ಲ ಕ್ಲೀನ್ ಆಗಿ ತೊಳೆಯೋದು. ಹಸು ಯಾವ ತರ ಸ್ನಾನ ಮಾಡಿಸ್ತೀವಿ, ಕೊಟ್ಟಿಗೆ ಅದೇ ತರ ಓಡಿಸ್ತೀವಿ ಸರ್. ಅದ್ರ ನೀವು ತನ್ನ ಕೊಟ್ಟಿಗೆ ಹಾಕ್ತಿವಲ್ಲ ಸರ್, ಅದನ್ನ ಸ್ವಲ್ಪ ದೂರನ ಹಾಕಿದ್ವಿ. ಪೈಪ್ ಲೈನ್ ಮೂಲಕ ಅದ್ರ ಮುಂದೆ ಗಂಜಲು ಅದು ಎಲ್ಲ ನೀರು ಹೋಗುತ್ತಲ್ಲ, ಎಲ್ಲ ಪೂರ್ತಿ ಕಡೆಗೆ ಹೋಗಿ ಸರ್. ಅದರಿಂದ ಯಾವ್ದು ಗಲೀಜ್ ಇಲ್ಲ, ಸ್ಮೆಲ್ ಇಲ್ಲ, ಯಾವ್ದು ಬರೋಗಿಲ್ಲ. ಅದ್ ಅಲ್ಲಿ ಅದರಿಂದ ಬನ್ನಪ್ಪ ಅಂದ್ರೆ ಬಂದಿದೀವಿ ತಿಪ್ಪೆಯಿಂದ ಅಂತ ಅನ್ಸ್ಬಾರ್ದು. ಅಂದ್ರೆ ಯಾರೋ ಮನುಷ್ಯರೇ ಕೆಲಸ ಮಾಡ್ಬೇಕೇನಾಗಿಲ್ಲ ಈಗ? ಇಲ್ಲ ಸರ್, ಎಲ್ಲ ಮಿಷಿನ್ ಎಲ್ಲ HD ಪಂಪ್ ಬಂದಿದೆ ಸ್ನಾನ ಮಾಡ್ಸಕ್ಕೆ. ಅವಕ್ಕೆಲ್ಲ ಸಮಸ್ಯೆ ಇಲ್ಲ. 200 ಲೀಟರ್ ನೀರ್ ಆಗೈತಪ್ಪ ಅಂದ್ರೆ ನೀನ್ 8 ಹಸು ಸ್ನಾನ ಮಾಡಿಸ್ಬೋದು. ಹೌದು ಸರ್. ನೀರಿನ ಸೌಲಭ್ಯ ಇದೆಯಾ ನಿಮ್ಗೆ? ಚೆನ್ನಾಗಿದೆ ಸರ್, ನೀರಿನ ಸೌಲಭ್ಯ ಇದೆ. 2 ಮೋಟರ್ ಇದೆ ಸರ್, ಪಂಪ್ ಸೆಟ್ ಇದೆ. ದನ ಕೊಟ್ಟಿಗೆ ಎಲ್ಲಿ ಹೊಲದಲ್ಲಿ ಮಾಡ್ಕೊಂಡ್ರ ಅಥವಾ? ಇಲ್ಲ ಸರ್, ಎಲ್ಲ ಹೊಲದಲ್ಲಿ ಇದೆ ಸರ್. ಇದುವರೆಗೂ ನಾವು ಹಸುಗಳು ಒಂದು ದಿನಕ್ಕೆ ಮನೆಗೆ ತಂದಿಲ್ಲ ಸರ್, ಎಲ್ಲ ತೋಟದನ್ನೇ ಮಾಡ್ಕೊಂಡಿದ್ವಿ. ನಮ್ ತಮ್ಮನ ಅವಾಗೆಲ್ಲ ಮಾಡಿದ್ ಸರ್. ಈಗೆಲ್ಲ ಡಿವೈಡ್ ಆದಾಗಿಂತ ಅವ್ರವ್ರ ಮಾಡ್ಕೊಂತಿದ್ವಿ ಸರ್ ಅಷ್ಟೇ. ಅವುಗಳಿಗೆ ಆಹಾರ ಪದ್ಧತಿ ಹೇಗಿದೆ? ಏನೇನು ಪೌಷ್ಟಿಕ ಆಹಾರಗಳನ್ನು ಕೊಡ್ತೀರಿ? ಫಸ್ಟ್ನೇ ಸರ್ ನೇಪಾರ ಇದೆ ಸರ್, ಮತ್ತೆ ಗಿಣಿ ಹುಲ್ಲು ಅಂತ ಬರುತ್ತೆ ಸರ್. ಆ ಹಸು ಹುಲ್ಲು ಅದ್ ನೀವೇ ಬೆಳ್ಕೊಳ್ತೀರಿ? ಅವ್ ನಾವೇ ಬೆಳ್ಕೊಂತೀವಿ ಸರ್. ಅದ್ ನಮ್ ತೋಟದಾಗಿರೋದು ಸರ್. ನೆಕ್ಸ್ಟ್ ಕ್ಯಾಟ್ಲ್ ಫೀಡ್ ಬಂದಪ್ಪ ಅಂದ್ರೆ ಡೈರಿ ಫುಡ್ ಹಾಕ್ತಿದ್ವಿ, ಬೈಪಾಸ್ ಹಾಕ್ತಿವಿ ಸರ್. ಮತ್ತೆ ಅಲ್ಲಿಂದ ಮೆಕ್ಕೆಜೋಳದ ಸೀಸನ್ ಮೆಕ್ಕೆಜೋಳ ಕಡಿಮೆ ಸರ್ ಹಾಕೋದು. ಸಜ್ಜೆ ಹಾಕ್ತಿವಿ ಸರ್ ಈಗ. ಅದು ಬಿಟ್ರೆ ಇನ್ನು ಹಾಕಲ್ಲ ಸರ್. ಇನ್ನು ಹಸಿಮೇವನ್ನು ಮಾತ್ರ ಅವ್ನ ಹಾಕ್ತಿವಿ. ಒಣ ಹುಲ್ಲು ಸರ್ ಹುಲಿಗಿಂದ ತರಿಸ್ತೀವಿ ಸರ್. ಒಂದು ಟ್ಯಾಕ್ಟ್ರಿಗೆ 7,000 ಸರ್ ಒಣ ಹುಲ್ಲು ಸರ್. ಅಲ್ಲಿಂದ ಇಲ್ಲಿ ಬರಕ್ಕೆ 7,000 ಸರ್. ಭತ್ತದ ಹುಲ್ಲು ಬರುತ್ತೆ ಸರ್. ಒಂದು ವರ್ಷಕ್ಕೆ ಏನಾದ್ರು ಒಂದು 5 ಗಾಡಿ ಹಾಕಿಂತೀವಿ ಸರ್. 5 ಗಾಡಿ ಹಾಕೋದು. ಅದ್ರ ಜೊತೆಗೆ ಸ್ವಲ್ಪ ಮೆಕ್ಕೆಜೋಳ ಸೊಪ್ಪಿ ಅವು ಇರ್ತಾರೆ ಸರ್. ಅಂತ ಒಟ್ಟು ಶೇಂಗಾ ಒಟ್ಟು ಬರುತ್ತೆ ಸರ್ ಬೇಸಿಗೆ. ಅದೊಂದು 2 4 ಗಾಡಿ ಇರುತ್ತೆ ಸರ್ ನಮ್ದು. ಶೇಂಗಾನು ಬೆಳಿತೀರಿ? ಹೌದು, ಶೇಂಗಾನು. ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ನಾವ್ ಒಂದು 3 ಎಕರೆ ಶೇಂಗಾ ಹಾಕ್ತಿವಿ ಸರ್. ಮತ್ತೆ ಅದನ್ನ ಅವ್ರಿನ್ನ ಜನಕ್ಕೆ ಕೊಟ್ಟಿರ್ತಲ್ಲ, ನೀರ್ ಕೊಡ್ತೀವಿ ಸರ್. ಅದರಿಂದ ಒಟ್ಟು ಶೇಂಗಾ ಒಟ್ಟು ಸಿಗುತ್ತೆ. ಈಗ ಶೇಂಗಾ ಬೆಳಿತಾ ಇದಾರೆ ಅಂದ್ರೆ ರೈತರಿಗೆ ದನಕರುಗಳಿದಾವೆ ಅಂತ ಅರ್ಥ? ಹೌದು ಸರ್. ಹೌದು, ಅದಕ್ಕೆ ದನಕರುಗಳು ಯಾರಿಗಿದೆ ಅವ್ರು ಮಾತ್ರ ಶೇಂಗಾ ಬೆಳಿತಾರೆ ಸರ್. ಇಲ್ಲಪ್ಪ ಅಂದ್ರೆ ಅವನ್ನ ಮೇಂಟೆನೆನ್ಸ್ ಜಾಸ್ತಿ ಆಗ್ತದಲ್ಲ ಸರ್, ಬೆಳಕ ಯಾರಿಗೂ ಆಗಲ್ಲ, ಇಷ್ಟನೂ ಕೊಡಲ್ಲ ಸರ್. ಯಾಕಂದ್ರೆ ಹಾಗೆ ನಮ್ ಬೇಕೇ ಬೇಕು ಅಂತಂದೇಳಿ ಹಾಕಿ ಇರ್ತೀವಿ ಸರ್. ಅದೊಂದು ಇದ್ದೇ ಇರುತ್ತೆ ಸರ್. ಅದ್ರಲಿಂದ ಎಲ್ಲ ಮೇವಿಗೆ ಮೇವಿಗೆ ಚಿಂತೆ ಮಾಡಾಗಿಲ್ಲ ಸರ್. ಅದೊಂದು ಒಣ ಹುಲ್ಲು ಹುಲಿಯಿಂದ ತರಿಸಲ್ಲ, ಅದೊಂದು ಕಾಸ್ಟ್ ಬಿಟ್ರೆ ಯಾವ್ದಿಲ್ಲ ಸರ್. ಕೊಂಡ್ಕೊಂಡು ಉಳಿದೆಲ್ಲ ನೀವೇ ಉಳಿದೆಲ್ಲ ನಾವೇ ಬೆಳಿತೀವಿ. ಮೆಕ್ಕೆಜೋಳ ತೆನೆ ರೌದಿ ಬರುತ್ತಲ್ಲ ಸರ್, ಅದನ್ನು ಒಂದು 2-3 4 ಟ್ರ್ಯಾಕ್ಟರ್ ಆಗುತ್ತೆ ಸರ್. 6 ಎಕರೆ ಮೆಕ್ಕೆಜೋಳದ ಎಲ್ಲ ಮೇವು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದನ್ನ ಸುಗ್ಗಿಯಾಗ ಒಂದು ಏನು ಮೇಸಲ್ ಸರ್, ಒಣಕಡ್ಡಿ ಅಂತದ್ದು ಮೇಸಲ್ ಬೇಸಿಗೆ ಸ್ಟಾರ್ಟ್ ಮಾಡ್ಕೊಂತೀವಿ ಸರ್. ಅವೆಲ್ಲ ಈಗ ಹೊಸ ವಿಧಾನವನ್ನು ಮಾಡಿದಾರಲ್ಲ, ಮೆಕ್ಕೆಜೋಳದ ಸಸಿಯನ್ನೇ ಬೆಳೆಸಿ ಮೇವಾಗಿ ಕೊಡೋದು, ಅದು ಟ್ರೈಸ್ ಮಾಡಿದಾರೆ ಸರ್. ಅದನ್ನ ಸ್ವಲ್ಪ ಜಾಸ್ತಿ ಆಗಿ ಸರ್, ಕಾಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ತೈತೆ, ಒಂದು ದುಬಾರಿ ಆಗ್ತದೆ. ಮಾಡಿದ್ರೆ ಪ್ರಯತ್ನ ಮಾಡಿದ್ವಿ ಸರ್. ಅದನ್ನ ಟ್ರೇಸ್ ಮಾಡ್ಬೇಕು, ಅದಕ್ಕೆಲ್ಲ ವಾಟರ್ ಇದ್ ಮಾಡ್ಬೇಕಲ್ಲ ಸರ್. ಅದು ಈ ಮೇವಿಂದ ಫುಡ್ ಹಾಕ್ತಿವಲ್ಲ ಸರ್, ಈ ಫುಡ್ ಇಂದ ಖರ್ಚು ಬರುತ್ತೆ, ಅದಕ್ಕೂ ಜಾಸ್ತಿ ಖರ್ಚು ಬರುತ್ತೆ ಸರ್. ನಮ್ ಮೆಕ್ಕೆಜೋಳನ ಬೆಳೆಯೋದಿಲ್ಲ ಸರ್, ಬರೋದಿಲ್ಲ. ಅದು ಬೇರೆನಾ? ಅದು ಬೇರೆ ಮೆಕ್ಕೆಜೋಳನ ಬರುತ್ತೆ. ಬೀಜ ಬರುತ್ತಲ್ಲ ಸರ್ ಅಂಗಡಿಗೆ, ಅದು ತಗೊಂಡ್ ಬಂದ್ರೆ ಮಾತ್ರ ಬರುತ್ತೆ ಸರ್ ಪ್ರೋಟೀನ್. ನಮ್ ಮೆಕ್ಕೆಜೋಳ ಲೋಕಲ್ ಮೆಕ್ಕೆಜೋಳ ಹೊಡಿಸಿರ್ತಿಲ್ಲ ಸರ್, ಬರೋದಿಲ್ಲ ಅದು. ಅದನ್ನ ಟ್ರೈ ಮಾಡಿದ್ ಸರ್ ಆಗ್ಲೇ. ಅಲ್ಲ, ಅದು ಏನು ಖರ್ಚಿಲ್ದೆ ಬೆಳಿಬಹುದು ಅಂತ ಹೇಳ್ತಾರೆ ಸರ್. ಇಲ್ಲ, ಪ್ರಾಕ್ಟಿಕಲ್ ಮಾಡಿದಾಗ ಗೊತ್ತಾಗುತ್ತೆ ಸರ್ ಅದೇನಂತ. ಏನೇನ್ ಖರ್ಚು ಬರ್ತದೆ ಸರ್? ಅದಕ್ಕೆ ಟ್ರೈಸ್ ಬೇಕು. ಟ್ರೈಸ್ ಏನ್ ತಗೊಂಬರ್ಬೇಕು ಇಲ್ಲ ಅಂತಲ್ಲ. ಆ ಬೀಜಕ್ಕೂ ಆ ಬೀಜಕ್ಕೂ ಬಹಳ ಡಿಫ್ರೆನ್ಸ್ ಐತೆ ಸರ್. ಆ ಬೀಜಲ್ಲಿ ಏನಾದ್ರು ಉತ್ಪಾದನೆ ಮಾಡಲ್ಲ, ಏನಾದ್ರು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೋ ಗೊತ್ತಿಲ್ಲ ಸರ್. ನಮ್ ಇದ್ರಲ್ಲಿ ಏನು ಮಿಕ್ಸ್ ಇರಾಗಿಲ್ಲ. ಅದಕ್ಕೆ ಟ್ರೈಸ್ ಮಾಡಿ ನೋಡಿದ್ರೆ ನಮ್ಗೆ ಒಂದೊಂದು ಬೆಳೆದೇ ಇಲ್ಲ ಸರ್. ಟ್ರೈಸ್ನಾಗ 20 ದಿನ 30 ದಿನ ಅಂತಲ್ಲ ಸರ್, ನಿಮ್ಮ ಬೀಜಗಳು ಬೆಳೆದಿಲ್ಲ ಸರ್. ಹಾಗಾಗಿ ಆ ಬೀಜ ತಗೊಂಬರಕ್ಕೆ 5 kgಗೆ ಇಲ್ಲಂದ್ರು 1400-1600 ಸರ್. ಅದು ಒಂದು ಮಾರ್ಕೆಟ್ ಶುರು ಆಗಿದೆ. ಅದು ಮಾರ್ಕೆಟ್ ಸರ್. ಅದಕ್ಕೆ ಕ್ಯಾಟ್ಲ್ ಫೀಡ್ ನ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕಲ್ಲ ಅಂತಂದ ಹೇಳಿ 1 ಲೀಟರ್ ಹಾಲ್ ಕೊಡುತ್ತೆ ಹಸು ಅಂತಂದ್ರೆ ಅದಕ್ಕೆ ಅರ್ಧ kg ಕ್ಯಾಟ್ಲ್ ಫೀಡ್ ಹಾಕ್ಲೇಬೇಕು ನಾವು. ಹಾಗಾಗಿ ಇದಕ್ಕೂ ಟ್ಯಾಲಿ ಮಾಡಿದ್ರೆ ಇದನ್ನ ಚೆನ್ನಾಗ್ ಅನ್ಸುತ್ತೆ ಸರ್. ನೈಸರ್ಗಿಕವಾಗೈತಿ. ಆದ್ರೆ ಬಿತ್ತನೆ ಬೀಜ ಇದಾವಲ್ಲ ಸರ್, ಅದು ನೈಸರ್ಗಿಕವಾಗಿಲ್ಲ, ಅವು ವಿಷಪೂರಿತವಾಗಿದ್ದು. ಅದು ಆ ಬೀಜ ಹಾಕಿದ್ರೆ ಮಾತ್ರ ಬರುತ್ತೆ, ಇಲ್ಲ ಬರ್ತಾ ಇಲ್ಲ. ಹಾಗಾಗಿ ಅದನ್ನ ಅಷ್ಟು ಒಲ ಕೊಟ್ಟಿಲ್ಲ ಸರ್. ನೀವು ಅದ್ ಪ್ರಯತ್ನ ಮಾಡಿದೀವಿ, ಆದ್ರೂ ಅಷ್ಟು ಬರ್ಲಿಲ್ಲಲ್ಲ. ಅದಕ್ಕೆ ಅದನ್ನ ಒಲ ಕೊಡ್ಲಿಲ್ಲ ಸರ್ ನಾವು, ಬೇಡ ಅಂತ ಹೇಳಿ.
ಈ ಹಸುಗಳಿಗೆ ಯಾವ್ಯಾವ ಸಮಯದಲ್ಲಿ ಏನೇನ್ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಬರ್ತವೆ? ಸರ್ ಮಳೆಗಾಲದಾಗ ಆರೋಗ್ಯ ಸಮಸ್ಯೆಗಳು ಬರೋದು ಬಹಳ ಕಡಿಮೆ ಸರ್ ಹಸುಗಳಿಗೆ. ಯಾಕಂದ್ರೆ ಅವು ವಾತಾವರಣ ಕೋಲ್ಡ್ ಇರುತ್ತೆ, ವಾತಾವರಣ ಒಂದ್ಸಲ ಬಿಸಿಲು ಒಂದ್ಸಲ ನೆರಳು ಬರುತ್ತೆ. ಬೇಸಿಗೆ ಮಾತ್ರ ಅತಿ ಹೆಚ್ಚು ಬರುತ್ತೆ ಸರ್. ಯಾಕೆ ಬೇಸಿಗೆ ಹೆಚ್ಚು ಬರುತ್ತೆ? ನಾವು ಒಳಗೆ ಶೆಡ್ ಕಟ್ಟಿರ್ತಲ್ಲ ಸರ್, ಶೆಡ್ಡಿಂದು ಪ್ರಾಬ್ಲಮ್ ಇರುತ್ತೆ ಒಂದೊಂದು ಟೈಮ್. ಹೈಟ್ ಶೆಡ್ ಕಟ್ಟಿದ್ನಪ್ಪ ಅಂದ್ರೆ ಏನ್ ತೊಂದರೆ ಇರಲ್ಲ ಸರ್. ಅದರಿಂದ ಮ್ಯಾಕ್ಸಿಮಮ್ ಒಂದು 5 ರಿಂದ 6 ಅಡಿ ಹೈಟ್ ಇರ್ಬೇಕು. ಹೈಟ್ ಗಾಳಿ ಸಮಾನವಾಗಿ ಆಚೆಯಿಂದ ಈಚೆ ಗಾಳಿ ಓಡಾಡ್ತಾ ಇರ್ಬೇಕು. ಇಲ್ಲಪ್ಪ ಅಂದ್ರೆ ನಾವು ಬರೀ ಹೀಟ್ನಾಗ ಹೀಟ್ ಕಟ್ಟಿದ್ನಪ್ಪ ಅಂದ್ರೆ ಮೊದಲೇ ತಡ್ಕನಕ ಟೆಂಪರೇಚರ್ ಇತ್ತಪ್ಪ ಅಂದ್ರೆ ನಾವು ಮನುಷ್ಯರ್ಕನ್ನ 3 ಪಟ್ಟು ತೆಗ್ತೇವೆ ಸರ್ ಹಸುಗಳು. ಅವಕ್ಕೆ ಏನು ಮೇಲೆ ಸ್ಪ್ರಿಂಕ್ಲರ್ ಟೈಪ್ ಬರುತ್ತೆ ನೀರು, ಆ ತರ ನೀರ್ ಬಿಡೋದಿಲ್ಲ. 1 ಟೈಮ್ 2 ಟೈಮ್ ಹಸು ಮೈ ತೊಳೆಯಲೇಬೇಕು, ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಹೌದು ಸರ್. ಅದ್ರಾಗೂ ಫ್ಯಾಟ್ ವೈಸ್ ಬರೋದು ಸರ್. ಟೆಂಪರೇಚರ್ ಮೇಂಟೆನ್ಸ್ ಒಂದು, ಅದ್ರಾಗ ಮೇಯ್ತಕ್ಕಂತ ಪ್ರೋಟೀನ್ ಅಂಶ ಕೊಡ್ತೀವಲ್ಲ, ಮೇವನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇದ್ವಿ. ಟೆಂಪರೇಚರ್ ಮೇಯಕ್ ಆಗೋದಲ್ಲ ಸರ್. ಆಹಾರ ಸ್ವೀಕಾರ ಮಾಡೋದು ಕಡಿಮೆ ಮಾಡುತ್ತೆ. ನೀರ್ ಕುಡಿಯೋದು ಸರ್, ಸಣ್ಣ. ಯಾಕಂದ್ರೆ ನೀರ್ ಮೇವು ಚೆನ್ನಾಗಿ ತಿಂದ್ರೆ ಮಾತ್ರ ನೀರ್ ಇರುತ್ತೆ. ಕನಿಷ್ಠ ಒಂದು ದಿನಕ್ಕೆ ಒಂದು ಹಸುಗೆ ಕನಿಷ್ಠ ಅಂದ್ರೆ 100 ಲೀಟರ್ ನೀರ್ ಕುಡಿಸ್ಬೇಕು ಸರ್. ಕುಡಿಯಲ್ಲ ಸರ್ 100 ಲೀಟರ್, 50 ಲೀಟರ್ ಕುಡಿಯೋಕು ಆಗೋದಿಲ್ಲ. ಸುಗ್ಗಿಗೆ ಒಂದು 30 ರಿಂದ 40 ಲೀಟರ್ ಮಸ್ತ್ ಸರ್ ನೀರ್ ಕುಡಿಸಿದ್ರೆ. ಅಲ್ಲಿಗೂ ಈಗ ಫುಡ್ ಹಾಕುವಂತ ಉಪ್ಪು, ಒಂದ್ ಸ್ವಲ್ಪ ಸೋಡಾ ಪುಡಿ ಅವ್ನ ಹಾಕೊಂತ ಇದ್ರೆ ಮಾತ್ರ ಕುಡಿಯುತ್ತೆ, ಇಲ್ಲಪ್ಪ ಅಂದ್ರೆ ಕುಡಿಯೋದಿಲ್ಲ ಸರ್. ಅವೆಲ್ಲ ಮೇಂಟೈನ್ ಮಾಡ್ಬೇಕು ಸರ್. ಮೇಂಟೈನ್ ಮಾಡಲಿಲ್ಲಪ್ಪ ಅವು ಒಂದು ಮಕ್ಕಳ ತರ ನೋಡ್ಬೇಕು, ಅವು ನಮ್ಮನ್ನ ಅದೇ ತರ ಟ್ರೀಟ್ಮೆಂಟ್ ಮಾಡ್ತಾವ. ಈಗ ನಿಮ್ಮ ಡೈರಿ ಒಳಗಡೆ ಅಂದ್ರೆ ನಿಮ್ಮ ಹೈನುಗಾರಿಕೆಯಲ್ಲಿ ಪ್ರತಿನಿತ್ಯ ಎಷ್ಟು ಲೀಟರ್ ಹಾಲು ಉತ್ಪಾದನೆ ಆಗ್ತದೆ? ಬೆಳಗ್ಗೆ 200 ಲೀಟರ್ ಬರುತ್ತೆ ಸರ್. ಸಂಜೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಸರ್, ನಮ್ಮ ಸ್ವಂತದ 28 ಲೀಟರ್ ಆಗುತ್ತೆ ಸರ್. 28 ಲೀಟರ್ ಬೆಳಗ್ಗೆ 28 ಲೀಟರ್ ಸರ್, ಸಾಯಂಕಾಲ 22 23 ಲೀಟರ್ ಆಗುತ್ತೆ. ಯಾಕಂದ್ರೆ 50 ಲೀಟರ್. ಹೌದು ಸರ್, ಬೆಳಗ್ಗೆ ಸಾಯಂಕಾಲ ಡಿಫ್ರೆನ್ಸ್ ಇರುತ್ತೆ ಸರ್. ಬೆಳಗ್ಗೆ ಹಾಲು ಜಾಸ್ತಿ ಕೊಡುತ್ತೆ ಸರ್. ಒಂದ್ ಸ್ವಲ್ಪ ಹಸು ಇಲ್ಲಿ ಓಡಾಡೋದಿಲ್ಲ ಒಂದು ಸರ್, ಅದು ಹಸು ಓಡಾಡೋಕೆ ಆಗೋದಿಲ್ಲ. ಒಂದು ನಿಂತಲ್ಲಿ ಇರುತ್ತಲ್ಲ ಸರ್, ಅದು ಒಂದ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್. ಏನ್ ರೇಟಿಗೆ ತಗೊಳ್ತಾರೆ ಅಲ್ಲಿ? ಅದು ಮ್ಯಾಕ್ಸಿಮಮ್ ಸರ್ 25ರಿಂದ ಹಿಡಿದು ಇವಾಗ ಮೊನ್ನೆ ರೀಸೆಂಟ್ ಆಗಿ ಕಡಿಮೆ ಆಗಿದೆ ಸರ್. ಈ ಮಂತ್ ಅಲ್ಲಿ ಕಡಿಮೆ ಆಗಿದೆ, ₹1.50 ಕಡಿಮೆ ಆಗಿದೆ ಸರ್. ಫಸ್ಟ್ 25 ರೂಪಾಯಿ ಸರ್, ಈಗ 24 ರೂಪಾಯಿ ಆಗಿದೆ ಸರ್. ಈಗ 24 ರೂಪಾಯಿದಂಗ್ ತಗೊಳ್ತಾರೆ. ಒಂದ್ 24 ರೂಪಾಯಿ ಅವರೇಜ್ ಹಿಡಿದ್ರಪ್ಪ ಅಂದ್ರೆ ಸರ್, ಅದು ಕಡಿಮೆ ಫ್ಯಾಟ್ ಕಡಿಮೆ SNF ಬಂದ್ರೆ ಮಾತ್ರ 3 ಬಂದ್ರೆ ಮಾತ್ರ ನಾವ್ ಮ್ಯಾಕ್ಸಿಮಮ್ 29 ರೂಪಾಯಿ ಸಿಗುತ್ತೆ ಸರ್ ನಮ್ಗೆ. 1 ಲೀಟರ್ 29 ಸಿಗುತ್ತೆ ಸರ್. ಈಗ ಅವರೇಜ್ ಎಷ್ಟು? 25 ಮೇಲೆ ಸಿಗ್ತದೆ? 29 ಸಿಗ್ತದೆ ಸರ್. ಈಗ ಅಂದ್ರೆ ಪ್ರತಿದಿನ ನಿಮಗೆ ಹಾಲಿನ ಉತ್ಪನ್ನನೇ 1450 ರೂಪಾಯಿ. ಹೌದು ಸರ್. ಪ್ಲಸ್ ಸರ್ ಮತ್ತೆ ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹನ ಬರುತ್ತೆ ಲೀಟರ್ಗೆ ಸರ್. ಅದು ಮಾತ್ರ ಕಂಟಿನ್ಯೂ ಬಂದೇ ಬರುತ್ತೆ ಸರ್. ಇದಕ್ಕಿಂತ ನಮಗೆ ಅದು ಬಹಳ ಅನುಕೂಲ ಆಗುತ್ತೆ ಸರ್ ರೈತರಿಗೆ. ಅದ ಕಷ್ಟ ಕಾಲದಲ್ಲೇ ಕೈ ಹಿಡಿತಂತಲ್ಲ, ನಿಜವಾಗ್ಲೂ ಕಷ್ಟ ಕಾಲದಾಗೆ ಕೈ ಹಿಡಿದು ಸರ್. ನಾ ಈ ಪೇಮೆಂಟ್ ಆ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೇವೆ. ಯಾಕಂದ್ರೆ ಸರ್ ಈಗ ಇವತ್ತು ಈ ಪೇಮೆಂಟ್ ಇವತ್ತು ಬರ್ತದಂತ ಕನ್ಫರ್ಮ್ ಇರುತ್ತೆ ಸರ್, ಇಲ್ಲ ಅಂತಲ್ಲ. ನಮ್ ತಿಂಗಳ ಪೇಮೆಂಟ್ ಇವತ್ತು 10ಕ್ಕೆ ಆಗ್ಬೋದಿಲ್ಲ, 12ಕ್ಕೆ ಆಗ್ಬೋದು, ಒಪ್ಪಿಗೆ ಒಂದಿನ ಆಗ್ತದೆ. ಆ ಪೇಮೆಂಟ್ ಇವಾಗ ಬರತ್ತಂದ್ರೆ ಎಷ್ಟೋ ಸಲ ನಾವು ನನ್ನ ಅನುಭವ ಪ್ರಕಾರ ಎಂತ ಕಷ್ಟ ಕಾಲದಾಗ ಬಂದ ಸರ್ ಅಂತಂದ್ರೆ ಅದು ನಿಜವಾಗ್ಲೂ ಮೆಚ್ಚಲೇಬೇಕು. ಇದು ಒಳ್ಳೆ ಕೆಲಸ ಅದು ಒಂದು ಸರ್, ಭಯಂಕರ. ನಮಗಂತೂ ಬಹಳ ಇಷ್ಟ. ರೈತರಿಗೆ ನನಗಂತಲ್ಲ ಸರ್, ಎಲ್ಲಾ ರೈತರಂತ ಇವತ್ತು ಬಂತಪ್ಪ ಇವತ್ತಂತ ಎಂತ ನಾನು ಏನೇನ್ ದುಡ್ಡು ಇರಲಿಲ್ಲ ನನ್ನ ಹತ್ರ ಅಂತಂದು, ಅದಂತೂ ಬಹಳ ಖುಷಿ ಸರ್ ನಮಗೆ. 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಬಂದೇ ಬರುತ್ತೆ. ಅದು ಯಾವಾಗ ಹಾಕ್ತಾರೆ ಅದನ್ನ ಸರ್? ತಿಂಗಳ ಹಾಕ್ತಾರೆ ಸರ್. ಒಂದೊಂದ್ಸಲ ಲೇಟ್ ಆಗುತ್ತೆ ಸರ್. ಮತ್ತೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ನಾವು ದಿನ ಲೆಕ್ಕ ನೋಡ್ರೆ ದಿನಕ್ಕೆ 250 ರೂಪಾಯಿ ಪ್ರೋತ್ಸಾಹನ ಸಿಗುತ್ತೆ ನಿಮಗೆ? ಸಿಗುತ್ತೆ ಸರ್. ತಿಂಗಳಿಗೆ ಒಂದ್ಸಲ ಬರುತ್ತೆ? ತಿಂಗಳಿಗೆ ಒಂದ್ಸಲ ಬರುತ್ತೆ ಸರ್. ಜನರಲ್ ಸ್ವಲ್ಪ ಲೇಟ್ ಆಗ್ತಾರೆ, SC ST ಸರ್ ಬೇಗನೆ ಹಾಕ್ತಾರೆ. ಸೊ ಹಾಗಾಗಿ ಹೈನುಗಾರಿಕೆ ಅನ್ನೋದು ನಿಮ್ಗೆ ಲಾಭದಾಯಕವಾಗಿದೆ? ಹೌದು ಸರ್, ಒಳ್ಳೆ ಲಾಭದಾಯಕ. ನಮಗಂತೂ ಕಸಬೆ ಸರ್, ಉಪಕಸಬಕ್ಕೆ ಮುಖ್ಯ ಕಸಬಿಗಾಗಿ ನಾವು ಇದು ಮಾಡ್ಕೊಂಡ್ಬಿಟ್ಟಿದ್ವಿ ಸರ್. ಈಗ ನಿಮ್ಮ ಕುಟುಂಬದೊಳಗಡೆಗೆ ಯಾವ ರೀತಿ ಸಹಕಾರ ಇದೆ ಹೈನುಗಾರಿಕೆಗೆ? ಯಾರೆಲ್ಲ ಏನೆಲ್ಲ ಕೆಲಸಗಳನ್ನ ಹಂಚ್ಕೊಳ್ತೀರಿ? ಈಗ ಸರ್ ನಮ್ಮ ಕುಟುಂಬಗಳಿಗೆಲ್ಲ ಸರ್, ನಾವು ಫಸ್ಟಿಗೆಲ್ಲ ಅಣ್ಣ ತಮ್ಮ ಇದ್ರೆ ಸಿ ಬೇರೆ ಆದಾಗಿಂದ ಅವ್ರು ಕೆಲಸ ಮಾಡ್ತಾರೆ ಸಿ. ನಮ್ಮ ಅಪ್ಪಾಜಿ ಇರೋದು ಏನಿದ್ರು ಸರ್, ಹಸುವಿಂದ ಸಾಕಲ್ಲಿಂದ ಹಿಡಿದು ಪೂರ್ತಿ ನಮ್ದು ಏನಿಲ್ಲ ಸರ್, ಜಾಸ್ತಿ ಕಡಿಮೆ ಕೆಲಸ ನಮ್ದು. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದ್ರಿಂದ ಕಡಿಮೆ ಕೆಲಸ ಇರುತ್ತೆ ಸರ್ ನಮ್ದು ಹಸು ಹತ್ರ. ಈಗ ಇತ್ತೀಚೆಗೆ ಸರ್, ಫಸ್ಟಿಗೆಲ್ಲ ನಾನೇ ಅದ್ರಾಗ ಇನ್ವಾಲ್ವ್ ಆಗ್ತೈತೆ, ಈಗ ಕಡಿಮೆ ಆಗಿದೆ ಸರ್ ಒಂದ್ ಸ್ವಲ್ಪ. ಯಾಕಂತಂದ್ರೆ ಒಂದ್ ಸ್ವಲ್ಪ ಓಡಾಟ ಒಂದ್ ಸ್ವಲ್ಪ ಆ ಕಡೆ ಇರೋದ್ರಿಂದ ಕಡಿಮೆ ಮಾಡ್ಕೊಂಡಿದ್ದೀನಿ. ಕಡಿಮೆ ಮಾಡ್ಕೊಂಡಿದ್ರೆ ಅಂತ ನಮ್ ಬೆಳಗ್ಗೆ ಕೆಲಸ ಸಾಯಂಕಾಲ ಕೆಲಸ ಬಿಡಲ್ಲ ಸರ್. ಹಾಲ್ ಕರೆಯಲಿಂದ ಹಿಡಿದು ಪೂರ್ತಿ ಡೈರಿಗೆ ಹಾಕುವವ್ರು ಬರೋವರು ನಂದೇ ಕೆಲಸ. ನಮ್ಮ ಅಪ್ಪಾಜಿಗೆ ಮೇವ್ ಹಾಕೋದು, ಅದ್ ಹಸು ನೀರು ಹುಡ್ಕೊಂಡು ನಿರ್ವಹಣೆಗೆ ಅಷ್ಟೇ ಬಿಟ್ರೆ ಇನ್ ಎದಕ್ಕೆ ಏನ್ ಕರೆಯಲ್ಲ ಸರ್. ನಮ್ಮ ಅಪ್ಪಾಜಿ ನಂದೇ ಇಬ್ಬರದೇ ಕೆಲಸ ಜಾಸ್ತಿ. ನಮ್ಮಮ್ಮರು ಬರ್ತಾರ ಎಲ್ಲಾದ್ರೂ ಒಂದ್ ಸ್ವಲ್ಪ ನಾವೇನು ಇಲ್ದಾಗ ಮಾತ್ರ ಇರ್ತಾರ ಸರ್, ಇನ್ವಾಲ್ವ್ ಆಗ್ತಾರ. ನಮ್ಮ ಹೆಣ್ಮಕ್ಳು ಎಷ್ಟು ಐಡಿಯಾ ಇಲ್ಲ ಸರ್, ಬರಲ್ಲ ಅದ್ರಲ್ಲಿ. ರೇಷ್ಮೆ ಆದಾಯ ಎಷ್ಟಿದೆ ನಿಮ್ಗೆ ಮಾಸಿಕ?
ಸರ್ ಮಾಸಿಕ ನಾವು ಮ್ಯಾಕ್ಸಿಮಮ್ ಸರ್ 100 ಮಟ್ಟಿಗೆ ಏನಿಲ್ಲ ಅಂದ್ರೆ ನಾವು ಒಂದು ಮಾಸಿಕ ಒಂದು 200-300 ಮಟ್ಟೆ ತರಿಸ್ತೀವಿ. ಈಗ ಕಡಿಮೆ ಮಾಡಿದೀವಿ ಸರ್. ಒಂದ್ ಸ್ವಲ್ಪ ಬೆಳೆ ಹೊಸ ಬೆಳೆ ಆಗೋದ್ರಿಂದ ಈ ಪ್ರೆಸೆಂಟ್ ಇದೆ ಸರ್ ಆಲ್ರೆಡಿ ಆಗ್ಲೇ ಒಂದು 250 ಮಟ್ಟಿ ಇದೆ. ಒಂದ್ ಮಾಸಿಕ ಏನಿಲ್ಲ ಅಂದ್ರೆ ಒಂದು 70-80 ಸಾವಿರ ಬರುತ್ತೆ ಸರ್ ಕಡಿಮೆ ಅಂದ್ರು. ಅದು ಕಡಿಮೆ ಸರ್ ನಾ ಹೇಳಿರೋದು. ಜಾಸ್ತಿ ಸರ್ ನಾವು ಏನಿಲ್ಲ ಅಂದ್ರೆ ಒಂದೊಂದು ಟೈಮಲ್ಲಿ ತಗೊಂಡು 1,80,000 1,90,000 ಮಟ್ಟ ತಗೊಂಡಿದ್ದೀನಿ ಒಂದ್ ತಿಂಗಳಿಗೆ. ಮತ್ತೆ ರೈತರು ಸ್ವಲ್ಪ ಅಂದ್ರೆ ಜಾಣತನವನ್ನ ಮಾಡ್ಬೇಕು ಸರ್. ಹೈನುಗಾರಿಕೆ ಮತ್ತೆ ರೇಷ್ಮೆ ಬೇರೆ ಬೇರೆ ಬೆಳೆಗಳನ್ನ ಆಶ್ರಯಿಸ್ಕೊಂಡ್ರೆ ಆರ್ಥಿಕವಾಗಿ ಸುಧಾರಿಸಬಹುದು. ತುಂಬಾನೇ ಸುಧಾರಿಸ ಸರ್. ಮತ್ತೆ ಅದನ್ನೇನು ಇನ್ನೊಂದ್ ಸರ್ ಏನ್ ಕೈ ಬಿಡ್ತದೇನಿಲ್ಲ, ಒಂದು ಹೈನುಗಾರಿಕೆ ಕೈ ಬಿಡೋಗಿಲ್ಲ ಸರ್. ಇವತ್ತಿನ ನನ್ನ ರೇಟ್ ಏನೈತೆ, ನನ್ನ ದುಡ್ಡು ಎಷ್ಟೈತೆ ನೋಡ್ಕೋಬಹುದು ಸರ್. ಇವತ್ತು ನಾನು ಇಷ್ಟು ಹಾಲು ಹಾಕಿದ್ದೀನಿ, ಇದಕ್ಕೆ ನನಗೆ ಇಷ್ಟು ದುಡ್ಡು ಐತೆ ಅಂತಂದ್ರೆ ನನ್ನ ದುಡ್ಡು ನನ್ನ ಜೋಬಾಗಿ ಇದ್ದಂಗೆ ಸರ್. ಇವತ್ತು ದುಡ್ಡು ಕೇಳಿದ್ರೆ ಕೊಡ್ತಾರೆ, ಸೆಕ್ರೆಟರಿಗಳಿಗೆ ಕೊಟ್ಟೆ ಕೊಡ್ತಾರೆ. ಇವತ್ತು ನನಗೆ ಇಷ್ಟು ದುಡ್ಡು ಬೇಕು, ನನಗೆ ಹಸುಗಾರಾಮಿಲ್ಲ ಅಂತಂದೇಳಿ ಕೊಟ್ಟೆ ಕೊಡ್ತಾರೆ. ಎಲ್ಲಾ ಡೈರಿಗಳು ಕೊಡ್ತಾರೆ ಸರ್. ನಮ್ಮ ಹಾಲು ಪಾಕ ಸಾಲದ ರೂಪದಲ್ಲಿ ಇಲ್ಲ, ಸಾಲದ ರೂಪದಲ್ಲಿ ಮುಂಗಡ ಕೊಡ್ತಾರೆ. ಎಷ್ಟು ಕೇಳಿದ್ರು ಕೊಡ್ತಾರೆ. ಮತ್ತೆ ಅದ್ರಾಗ ಸರ್ KMF ಲಿಂದ ಡಾಕ್ಟರ್ ಫೆಸಿಲಿಟಿ ಐತಿ. ಹೌದು ಸರ್. ಡೈರೆಕ್ಟ್ ಸೀದಾ ಮನೆಗೆ ಬರ್ತಾರೆ ಡಾಕ್ಟರ್. ನಮ್ದು ಏನ್ ಹಸು ಏನ್ ಪ್ರಾಬ್ಲಮ್ ಇದೆ ಎಲ್ಲ ಕೇಳ್ತಾರೆ. ಮತ್ತೆ ಸರ್ ನಮ್ಮ ಡೈರಿಯಲ್ಲಿ ಸದಸ್ಯತೆ ಹೊಂದಿರ್ತಾರಲ್ಲ, ಗಂಡು ಹೊಂದಿದ್ರೆ ಗಂಡ ಮತ್ತೆ ಹೆಂಡತಿಗೆ ಏನದ ಆಕಸ್ಮಿಕವಾಗಿ ಡೆತ್ ಆಯ್ತಪ್ಪ ಅಂದ್ರೆ KMF ಲಿಂದಾನೆ ಐತಿ ಸರ್. ತೀರ್ಕೊಂಡಿರ್ತಕ್ಕಂತ ಇವ್ರದಕ್ಕೆ 20,000 ರೂಪಾಯಿ ಕೊಡ್ತಾರೆ ಸರ್. ಆನ್ ದ ಸ್ಪಾಟ್ 10,000 ಕೊಡ್ತಾರೆ ಸರ್. ರೆಕಾರ್ಡ್ಸ್ ಎಲ್ಲ ಒದಗಿಸಿದ್ಮೇಲೆ ಇನ್ನೊಂದು 10,000 ಅಕೌಂಟಿಗೆ ಹಾಕ್ತಾರೆ ಸರ್. ಒಟ್ಟು ಹಾಲು ಉತ್ಪಾದಕರ ಸಂಘದಿಂದ ಕುಟುಂಬಕ್ಕೆ ಒಳ್ಳೆ ಬೆನಿಫಿಟ್ ಇದೆ. ಹೌದು ಸರ್. ಒಳ್ಳೇದು ಅಂಜಿನಪ್ಪರೇ. ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ಪಶುಭಾಗ್ಯ ಯೋಜನೆಯ ಮೂಲಕ ನೀವು ಹೈನುಗಾರಿಕೆಯನ್ನು ಆರಂಭಿಸಿ ನಿಮ್ಮ ಜೀವನದ ಆರ್ಥಿಕ ಸುಧಾರಣೆಯನ್ನ ಕಂಡುಕೊಂಡಿದ್ದೀರಿ. ಹೌದು ಸರ್. ಈ ಎಲ್ಲ ಅನುಭವಗಳನ್ನು ಹಂಚಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಪಶುಭಾಗ್ಯ ಯೋಜನೆಯಡಿಯಲ್ಲಿ ಬದುಕಿನ ಭಾಗ್ಯ ಕಟ್ಟಿಕೊಂಡಿರುವ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ಶ್ರೀ ಕಿಟಕಿ ಅಂಜಿನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು.